जोर से ಹೇಳಬೇಕು बोलो भारत माता की ಇನ್ನೂ जोर से ಹೇಳಬೇಕು बोलो भारत माता की today's chief guest Shri Katti sir, VV Malgi sir and Paul sir, all invitees, my dear students, parents, teachers, supporting team, admins, principal and everybody. ವಿಜಯಪುರದ ಆರಾಧ್ಯ ದೈವರಾದಂಥ ಶ್ರೀ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ಸ್ಮರಿಸುತ್ತಾ ಇವತ್ತಿನ ದಿನ 79ನೆಯ ಸ್ವಾತಂತ್ರ್ಯೋತ್ಸವ. ಇಲ್ಲಿ ನನಗೆ ಎರಡು ವಿಷಯ ಮನಸ್ಸಿನಾಗ ಅನ್ಸತೈತಿ. ಎರಡು ವಿಷಯ ಏನಪ್ಪ ಅಂತಂದ್ರೆ, ಒಂದು ಕಡೆ ಸ್ವಲ್ಪ ದುಃಖ ಆಗತೈತಿ, ಒಂದು ಕಡೆ ಸ್ವಲ್ಪ ಖುಷಿ ಆಗತೈತಿ. ಇವತ್ತಿನ ದಿನ ನಾವು ಯಾಕೆ ಸೆಲೆಬ್ರೇಷನ್ ಮಾಡ್ಬೇಕಂತಂದ್ರೆ, ನಮ್ಮ ಹಿಸ್ಟ್ರಿಯನ್ನ ಪುಟಗಳನ್ನ ತಿರುಗಿಸಿ ನೆನೆಸುಗಳಿಗೋಸ್ಕರ ನಾವು ಇವತ್ತಿನ ಸೆಲೆಬ್ರೇಷನ್ ಅನ್ನು ಮಾಡಬೇಕು. ಸ್ವಾತಂತ್ರ್ಯೋತ್ಸವ ಅಂತಂದ್ರೆ ಏನ? ನಮಗೆ ಫ್ರೀಡಮ್ ಸಿಕ್ಕಿದ್ದು ಯಾರು ಕೊಟ್ಟಿದ್ದು? ಬ್ರಿಟಿಷರು. ಅವ್ರು ಯಾರು? ಹೊರ ದೇಶದವರು. ಅದಕ್ಕಿಂತ ಮೊದಲು ಯಾರು ಬಂದಿದ್ರು? ನಮ್ಮ ದೇಶವನ್ನು ಎಷ್ಟು ಕೊಳ್ಳೆ ಹೊಡ್ಕೊಂಡು ಹೋಗ್ಯಾದ್ರು. ಆಮೇಲೆ ಲಾಸ್ಟಿಗೆ ಬಂದವ್ರು ಯಾರಪ್ಪ ಅಂತಂದ್ರೆ ಬ್ರಿಟಿಷರು. ಅವರು ನಮಗೆ ಸ್ವಾತಂತ್ರ್ಯ ಕೊಟ್ಟಾರಂತ. ಇದನ್ನು ನಂಗೆ ನೆನೆಸ್ಕೊಳ್ಳೋಕೆ ಸ್ವಲ್ಪ ದುಃಖ ಆಗ್ತಿತ್ತು. ಯಾಕಂತಂದ್ರೆ ಈ ಭಾರತ ನಮ್ಮದು, ನಮ್ಮ ಮನೆ, ನಮ್ಮ ಸ್ವರ್ಗ. ಹೊರಗಿನವರು ಬಂದು ನಮ್ಮ ಮೇಲೆ ಆಡಳಿತ ಮಾಡಿ ನಮಗ ಸ್ವಾತಂತ್ರ್ಯ ಕೊಟ್ಟು ಹೋಗ್ತಾರಂತಂದ್ರೆ ಇದು ಎಂಥ ಮಾತು? ನಮ್ಮನ್ಯಾಗ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಹೆಂಗ್ರಿ? ಇದಕ್ಕೆ ಕಾರಣ ನನಗೇನು ಅನಿಸೈತಂತಂದ್ರೆ, ನಮ್ಮ ಭಾರತಕ್ಕೆ ಇರುವಂತಹ ಲ್ಯಾಕ್ ಆಫ್ ನಾಲೆಜ್ ಮತ್ತು ಎಜುಕೇಷನ್ ಒಂದು, ಮತ್ತು ಅವರು ಇನ್ನೊಂದು ಏನು ಮಾಡಿದ್ರಪ್ಪ ಅಂತಂದ್ರೆ ಡಿವೈಡ್ ಆ್ಯಂಡ್ ರೂಲ್. ನಮ್ಮೊಳಗಿರುವಂಥ 4 ಮಂದಿನ ಅವ್ರ ಕಡೆ ಬುಟ್ಟಿ ಹಾಕ್ಕೊಂಡು ಅವರಿಗೆ ಸ್ವಲ್ಪ ಹಣದ ಮತ್ತು ಉಳಿದ ಆಮಿಷಗಳನ್ನು ತೋರಿಸಿ ನಮ್ಮನ್ನು ಡಿವೈಡ್ ಮಾಡಿ ನಮ್ಮನ್ನು ಅವರು ಆಳಿ ಆಮೇಲೆ 200 ವರ್ಷಗಳ ನಂತರ ನಮಗ ಸ್ವಾತಂತ್ರ್ಯ ಕೊಟ್ಟು ಹೋಗ್ತಾರಂತಂದ್ರೆ ನಮಗೆ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ನಮ್ಮಲ್ಲಿ ಒಂದು ಸಿಸ್ಟಮ್ ಇಲ್ಲಾಗಿತ್ತ, ನಮ್ಮಲ್ಲಿ ಒಗ್ಗಟ್ಟಿಲ್ಲಾಗಿತ್ತ, ನಮ್ಮಲ್ಲಿ ಪ್ರಜಾಪ್ರಭುತ್ವ ಏನು ಈಗ ಅಂಬೇಡ್ಕರ್ ಅವರು ತಂದು ಕೊಟ್ಟು ಸಂವಿಧಾನವನ್ನ ಬರೆದು ಹೋದ್ರಲ್ಲ, ಅದು ನಮ್ಮ ಕಡೆ ಇಲ್ಲಾಗಿತ್ತವ. ಅದಕ್ಕೆ ಹೊರಗಿನವರು ಬಂದು ಅವ್ರದ ರೂಲ್ಸ್ ಮಾಡಿ ಅವರ ಹಿರಿಯರಾಗಿ ಅವ್ರದ ಡಾಮಿನೆನ್ಸಿ ತೋರಿಸಿ ನಮ್ಮನ್ನೆಲ್ಲ ಆಳಾಗಿ 200 ವರ್ಷ ಗಂಟ್ಲೆ ಆಳಿ ಹೋದ್ರು. ಅದು ಯಾಕಪ್ಪ ಅಂತಂದ್ರೆ ಲ್ಯಾಕ್ ಆಫ್ ಎಜುಕೇಶನ್. ಅದಕ್ಕೆ ನಮ್ಮ ದೇಶ ಮುಂದೆ ನಡೆಸಬೇಕಂತಂದ್ರೆ, ನಮ್ಮ ದೇಶ ಮುಂದೆ ಬರ್ಬೇಕಂತಂದ್ರೆ ಫಸ್ಟ್ ಥಿಂಗ್ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕಾ, ಮತ್ತು ಸಂವಿಧಾನದ ಪ್ರತಿಯೊಂದು ಲೈನ್ ಟು ಲೈನ್ ಐತಲ್ಲ ಅಂಬೇಡ್ಕರ್ ಬರೆದಿದ್ದು, ಅದನ್ನು ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಇನ್ನೊಂದು, ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ನಮ್ಮ ಮನೆಯೊಳಗೆ ಇನ್ನೊಬ್ರು ಯಾವಾಗ ಹೊರಗಿನವ್ರು ಬಂದು ಮಾತಾಡ್ತಾರಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಕೆಟ್ಟಾಗ ಇನ್ನೊಬ್ರು ಹಿರಿಯರಾಗಿ ನಮ್ಮನ್ನು ಕುಡ್ಸಾಕ್ ಬರ್ತಾರ. ಹಂಗ ನಮ್ಮ ಭಾರತ ಒಳಗೆ ಏನಾದರೂ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಂದ್ರೆ ಹೊರ ದೇಶದವ್ರು ಬಂದು ನಮ್ಮನ್ನ ಆಳಕ್ಕೆ ಅವಕಾಶ ಕೊಟ್ಟಾಗ ನಾವು ಆಗ್ತೈತಿ. ಇದು ಒಂದು ನಮಗ ನೆನೆಸುವಂಥ ದಿನ. ನಾವೆಲ್ಲರೂ ಸೇರಿ ಈ ಆಲೋಚನೆಗಳನ್ನು ವಿಚಾರ ಮಾಡುವಂಥ ದಿನ. ಅದಕ್ಕೆ ನಾವು ಎವ್ರಿ ಇಯರ್ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತೀವಿ. ಆ ಸ್ವತಂತ್ರ ತಂದು ಕೊಡುವಲ್ಲಿ ತಮ್ಮ ಜೀವವನ್ನು ತೆತ್ತಂತಹ ಅನೇಕ ಹೋರಾಟಗಾರರನ್ನು ಇವತ್ತು ನಾವು ಸ್ಮರಿಸಬೇಕು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದ ನೆನೆಸಬೇಕು. ಮತ್ತು ಅವರೇನು ಕಷ್ಟಪಟ್ಟ ತಂದು ಕೊಟ್ಟಾರಲ್ಲ, ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ನಮ್ಮ ದೇಶವನ್ನು ಮುನ್ನಡೆಸುವಲ್ಲಿ ನಮ್ಮ ಪ್ರತಿಯೊಬ್ಬರು ಪಾತ್ರ ಐತಿ. ಇನ್ನೂ ಮಾತಾಡೋ ವಿಚಾರಗಳು ಭಾಳ ಅದಾವ. ಇವನ್ನೆಲ್ಲ ನಾ ಪೇರೆಂಟ್ಸಿಗೆ ಮತ್ತು ನಮ್ಮ ಹಿರಿಯರಿಗೆ ಹೇಳುವಷ್ಟು ದೊಡ್ಡವಲ್ಲ. ಬಟ್ ನಮ್ಮ ಮಕ್ಕಳಲ್ಲಿ ಈ ದೇಶಾಭಿಮಾನವನ್ನು ಮತ್ತು ದೇಶದ ಬಗ್ಗೆ ಪ್ರೀತಿಯನ್ನು ತುಂಬುವಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಟೀಚರ್ಸಲ್ಲಿ ಯಾವಕ್ಕೂ ಹಿಂದೆ ಹೆಜ್ಜೆ ಇಟ್ಟಿಲ್ಲ. ಈ ಪ್ರತಿಯೊಂದು ವಿಷಯಗಳನ್ನು ನಮ್ಮ ಮಕ್ಕಳಲ್ಲಿ ನಾವು ಕಲ್ಚರನ್ನು ತುಂಬುತ್ತಾ, ಪೇರೆಂಟ್ಸ್ ಕಲ್ಚರ, ನೇಚರ, ಎವ್ರಿಥಿಂಗನ್ನು ಜವಾಬ್ದಾರಿ ತುಂಬುವಲ್ಲಿ ಅದನ್ನು ನಾವು ರೆಸ್ಪಾನ್ಸಿಬಿಲಿಟಿಯಾಗಿ ತಗೊಂಡು ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ಕಟ್ಟಿಕೊಡುವಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ತಾ
ಇನ್ನು ಮಕ್ಕಳ ಪ್ರೋಗ್ರಾಮ್ಸ್ ಭಾಳ ಅದಾವ. ಅವರು ಆಲ್ಮೋಸ್ಟ್ 2 hours ಅದು ಬಂದು ವೇಟ್ ಮಾಡತ್ತಾರ. ಇನ್ನೂ ಮುಂದೆ ಪ್ರೋಗ್ರಾಮ್ಸ್ ಅದಾವ. ಸೊ ಇನ್ನು ಉಳಿದ ದಿನಗಳಲ್ಲಿ ನನ್ನ ಇನ್ನು ಉಳಿದ ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳೋದೈತಿ. ಅದು ಹಂತ ಹಂತವಾಗಿ ನಾವು ಎಲ್ಲರೂ ಕೂಡಿ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಅರಿಹಂತ ಶಾಲೆ ಮೇಲೆ ವಿಶ್ವಾಸವಿಟ್ಟು ಇಲ್ಲಿ ತನಕ ನಿಮ್ಮ ಮಕ್ಕಳನ್ನು ಕಳಿಸಿರಿ. ಅವರ ಪ್ರತಿಯೊಂದು ಮಗುವಿನ ಜವಾಬ್ದಾರಿ ನಾವೆಲ್ಲ ಟೀಚರ್ಸ್ ಮತ್ತು ಮ್ಯಾನೇಜ್ಮೆಂಟ ಮತ್ತು ಈ ಓಣಿ ಹಿರಿಯರಾದಂಥ ಎಲ್ಲರೂ ನಾವು ತೊಗೊತೀವಿ ಅಂತಂದು ನಿಮಗೆ ಪ್ರಾಮಿಸ್ ಮಾಡ್ತಾ, ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಪ್ರೆಸೆಂಟಿಂಗ್ ಇನ್ ದ ಟುಡೇಸ್ event. Thank you everyone.